ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಮುಖ್ಯ ಆವರಣದಲ್ಲಿ ಇದೇ ಡಿಸೆಂಬರ್ 25ರಿಂದ 27ರವರೆಗೆ ತೋಟಗಾರಿಕೆ ಮೇಳ 2021 ವಿಜೃಂಭಣೆಯಿಂದ ಆಚರಿಸಲಾಯಿತು. ಉದ್ಯಾನಗಿರಿಯ ಈ ಮೇಳದಲ್ಲಿ ವೈವಿಧ್ಯಮಯ ಹೂಗಳ ಪ್ರಾತ್ಯಕ್ಷಿಕೆ, ದೇಶಿ ಹಾಗೂ ವಿದೇಶ ತರಕಾರಿಗಳ ಪ್ರಾತ್ಯಕ್ಷಿಕೆ, ವಿವಿಧ ಹಣ್ಣು ಬೆಳೆಗಳ ಪ್ರಾತ್ಯಕ್ಷಿಕೆಗಳು, ತೋಟಪಟ್ಟಿ ಬೆಳೆಗಳು, ಪೌಷ್ಟಿಕ ಕೈತೋಟ, ಇಸ್ರೇಲ್ ಮಾದರಿಯ ತೋಟಗಳು ಕಣ್ತುಂಬಿ ಸುಂದರ ವಾತಾವರಣ ನಿರ್ಮಾಣವಾಗಿತ್ತು. ತೋಟಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯ ಸಮೃದ್ಧ ಸಂಪನ್ಮೂಲಗಳಿಂದ ಕೂಡಿದ ಮಣ್ಣಿನ ಗುಣಧರ್ಮಗಳ ಕಾರಣದಿಂದಾಗಿ ದ್ರಾಕ್ಷಿ, ದಾಳಿಂಬೆ, ಚಿಕ್ಕು, ಬಾಳೆ, ಮಾವು, ಅಂಜೂರ, ನಿಂಬೆ ಅಲ್ಲದೆ ವಿವಿಧ ತರಕಾರಿಗಳು, ಹೂಗಳು, ತೋಟಪಟ್ಟಿ ಬೆಳೆಗಳು, ಮಸಾಲೆ ಪದಾರ್ಥಗಳು ಮತ್ತು ಔಷಧೀಯ ಸಸ್ಯಗಳ ಪ್ರಮುಖ ತೋಟಗಾರಿಕೆ ಬೆಳೆಗಳಾಗಿವೆ. ಗ್ರಾಮೀಣ ಭಾಗದ ಬಹು ಮಹಿಳೆಯರು ಕೃಷಿಯ ವಿವಿಧ ಆಯಾಮಗಳಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವರ ಪರಿಶ್ರಮಕ್ಕೆ ಗೌರವಿಸಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರಸ್ತುತ ವರ್ಷದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ತೋಟಗಾರಿಕೆ ಮೇಳವು ರೈತರಲ್ಲಿ ಅಪೇಕ್ಷಿತ ಧನಾತ್ಮಕ ಬದಲಾವಣೆ ತರುವ ಒಂದು ಅವಕಾಶವನ್ನು ಒದಗಿಸುತ್ತದೆ. ಈ ವರ್ಷವೂ ನವೀನ ಪದ್ಧತಿಯಲ್ಲಿ ಸುಸ್ಥಿರ ತರಕಾರಿ ಬೇಸಾಯ, ದೇಶಿ ಹಾಗೂ ವಿದೇಶಿ ತರಕಾರಿಗಳ ಪ್ರಾತ್ಯಕ್ಷಿಕೆ, ಕೈತೋಟ, ವಿವಿಧ ಬಗೆಯ ಸುಸ್ಥಿರ ಕೃಷಿ, ಆರೋಗ್ಯಯುತವಾದ ಮಣ್ಣು, ಸುಸ್ಥಿರ ಆದಾಯ ವೃದ್ಧಿಗಾಗಿ ತೋಟಗಾರಿಕೆ ಮುಂತಾದ ತಂತ್ರಜ್ಞಾನಗಳ ಪರಿಚಯದ ಸಮಾಗಮವೇ ಈ ತೋಟಗಾರಿಕೆ ಮೇಳ. ಈ ವರ್ಷ ಕೋವಿಡ್-19 ಮಹಾಮಾರಿಯಿಂದಾಗಿ ವಿಜೃಂಭಣೆಯಿಂದ ಆಚರಿಸಬೇಕಾದ ಮೇಳವನ್ನು ಜಾಲತಾಣದ ಮುಖಾಂತರ ಹಾಗೂ ಸೀಮಿತ ಸಂಖ್ಯೆಯ ರೈತರ ಭಾಗವಹಿಸುವಿಕೆಯಿಂದ ಆಚರಿಸಬೇಕಾಯಿತು. ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ರೈತ ಉದ್ಯಮಿಗಳು, ಪಾಲುದಾರರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಾಕಷ್ಟು ಪ್ರಯೋಜನಗಳನ್ನು ಈ ತೋಟಗಾರಿಕೆ ಮೇಳದಿಂದ ಪಡೆದುಕೊಂಡಿರುತ್ತಾರೆ. ಮೊದಲನೇ ದಿನ ಉದ್ಘಾಟಕರಾಗಿ ಜಾಲತಾಣದ ಮುಖಾಂತರ ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಕುಲಾಧಿಪತಿಗಳಾದ ಸನ್ಮಾನ್ಯ ಥಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಸಸಿಗೆ ನೀರು ಉಣಿಸುವ ಮೂಲಕ ನೆರವೇರಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಸುಗ್ಗಿಯ ನಂತರದ ಫಸಲಿನ ನಿರ್ವಹಣೆ ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದ ಸೂಕ್ತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ತಿಳಿಸಿದರು. और आज का यह मेला 10वां मेला है, 10वें वर्ष में है. कर्नाटक राज्य बागवानी क्षेत्र में देश के अग्रणी राज्यों में एक है. देश में रोपण फसलों के क्षेत्र में कर्नाटक राज्य पहले स्थान पर है. फूलों एवं मसालों की खेती में 5वें स्थान पर और फूलों के व्यवसाय में 6ठे स्थान पर है. राज्य के 11 अनुसंधान केंद्र बागवानी में आने वाली चुनौतियों का समाधान करने और विभिन्न बागवानी फसलों पर आवश्यकता अनुसार अनुसंधान कर रहे हैं. कृषि और किसान कल्याण मंत्रालय भारत सरकार के अंतर्गत कार्यरत राष्ट्रीय बागवानी बोर्ड द्वारा किसानों के लिए अनेक कल्याणकारी योजनाएं तैयार करके उनका संचालन किया जा रहा है. कर्नाटक राज्य और ये विश्वविद्यालय भी उन योजनाओं का लाभ ले रहा है. ತೋಟಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ ಕೈಗೊಳ್ಳುವ ಅಗತ್ಯವಿದೆ. ರೈತರ ಮತ್ತು ಸ್ಥಳೀಯರ ಮೇಲೆ ಸೂಕ್ತ ಬೆಳೆ ಪ್ರಭೇದಗಳನ್ನು ಪರಿಚಯಿಸುವ ಕಾರ್ಯವನ್ನು ನಿಭಾಯಿಸಬೇಕಾಗಿದೆ ಎಂದರು. ಉದ್ಯಮಶೀಲತೆ ಮೂಲಕ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸಹಾಯಕ ಗುಂಪುಗಳು, ಸಹಕಾರಿ ಸಂಸ್ಥೆಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು
ತೋಟಗಾರಿಕೆ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲು ಸಂಘಟಿಸಬೇಕು. ಇದರಿಂದ ಅವರ ಜೀವನೋಪಾಯ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದರು. ಈ ವರ್ಷದ ತೋಟಗಾರಿಕೆ ಮೇಳವನ್ನು ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ವ್ಯಾಖ್ಯಾನದೊಂದಿಗೆ ಹಮ್ಮಿಕೊಂಡಿದ್ದು, ಗ್ರಾಮೀಣ ಪ್ರದೇಶದ ಆರ್ಥಿಕತೆಯು ಉದ್ಯಮಶೀಲತೆಯ ಅಗತ್ಯಗಳನ್ನು ಅನುಭವಿಸುತ್ತದೆ. ವೈವಿಧ್ಯಮಯ ಮಣ್ಣು ಮತ್ತು ಹವಾಮಾನ ಪರಿಸ್ಥಿತಿಗಳೊಂದಿಗೆ ತೋಟಗಾರಿಕೆ ಉತ್ಪಾದನೆಗಳನ್ನು ಹೆಚ್ಚಿಸಲು ಕರ್ನಾಟಕ ಸಾಕಷ್ಟು ಅವಕಾಶಗಳನ್ನು ಹೊಂದಿದೆ ಎಂದರು. ಇನ್ನು ಕೇಂದ್ರದ ಕೃಷಿ ಹಾಗೂ ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವರುಗಳಾದ ಸನ್ಮಾನ್ಯ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಜಾಲತಾಣದ ಮೂಲಕ ಮಾತನಾಡಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಕಟ್ಟ ಕಡೆಯ ರೈತನಿಗೆ ತಲುಪಿ ಪ್ರಯೋಜನವಾದರೆ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ದೇಶ ಹಾಗೂ ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಸಂಶೋಧನೆಗಳು ನಿತ್ಯ ನಿರಂತರವಾಗಿ ಆಗುತ್ತಿದ್ದು ಇನ್ನೂ ಆಗಬೇಕಿದೆ. ರೈತರಿಗೆ ಗುಣಮಟ್ಟದ ಬೀಜ, ಸಸಿಗಳು ಸಿಗಬೇಕು. ರಾಸಾಯನಿಕ ಮುಕ್ತ ಕೃಷಿಗೆ ಆದ್ಯತೆ ಸಿಗಬೇಕು. ಹಣ್ಣು ತರಕಾರಿ ಕ್ಷೇತ್ರವನ್ನ ಮತ್ತಷ್ಟು ಬಲಪಡಿಸಲು ಕ್ರಮ ಕೈಗೊಂಡಾಗ ವಿಜ್ಞಾನಿಗಳ ಪ್ರಯತ್ನಕ್ಕೆ ಬೆಲೆ ಬರಲಿದೆ. ರೈತರಿಗೆ ಕೃಷಿ ಮಾಡುವಾಗ ಎದುರಿಸುವ ಸಮಸ್ಯೆಗಳು ಬಹಳ. ಕೃಷಿಯನ್ನು ಲಾಭದಾಯಕ ಮಾಡಲು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡ ಯೋಜನೆಗಳು ಇದೀಗ ಸಾಕಾರವಾಗುತ್ತಿವೆ. ರೈತರಿಗೆ ಅಗತ್ಯ ಮೂಲ ಸೌಲಭ್ಯಗಳನ್ನು ನೀಡಿ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಲು ಕೇಂದ್ರ 1,00,000 ಕೋಟಿ ಹಣವನ್ನು ಕಾಯ್ದಿರಿಸಿದ್ದು, ಬರುವ ದಿನಗಳಲ್ಲಿ ಇವುಗಳ ಉಪಯೋಗ ನಿಶ್ಚಿತವಾಗಿಯೂ ರೈತರಿಗೆ ಆಗಲಿದೆ ಎಂದು ತಿಳಿಸಿದರು. ಸಾಕಷ್ಟು ಸಂಶೋಧನೆಗಳನ್ನ ಇವತ್ತು ಬಾಗಲಕೋಟೆಯ ಈ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಮಾಡಿದೆ. ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ, ಎಲ್ಲ ಸೈಂಟಿಸ್ಟ್ಗಳಿಗೆ. ಸಾಕಷ್ಟು ಆಗಿದೆ, ಸಾಕಷ್ಟು ಇನ್ನು ಆಗ್ಬೇಕಾಗಿದೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಈ ನಮ್ಮ ವೆದರ್ ಅಲ್ಲಿ ಸಹಜವಾಗಿ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ತೋಟಗಾರಿಕಾ ಮತ್ತು ಹಣ್ಣು ಹಂಪಲುಗಳನ್ನು ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟದ ಸನ್ಮಾನ್ಯ ಸಂಸದರಾದ ಶ್ರೀ PC ಗದ್ದಿಗೌಡರ್ ಅವರು ಮಾತನಾಡಿ, ದೇಶ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ತೋಟಗಾರಿಕೆ ಕ್ಷೇತ್ರದ ಕೊಡುಗೆ ವರ್ಷದಿಂದ ವರ್ಷಕ್ಕೆ ಅಧಿಕವಾಗುತ್ತಿದೆ. ಇತ್ತೀಚೆಗೆ ಜನರಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಿಸಿದ ಅರಿವು ಹೆಚ್ಚುತ್ತಿದೆ. ಇದು ಸಹಜವಾಗಿ ತೋಟಗಾರಿಕೆ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದೆ. ರಾಜ್ಯದಲ್ಲಿ ತೋಟಗಾರಿಕೆ ವಿಸ್ತೀರ್ಣ 23.25 ಲಕ್ಷ ಹೆಕ್ಟೇರ್ ಆಗಿದ್ದು, ಉತ್ಪಾದನೆ 183.46 ಲಕ್ಷ ಟನ್ ಇರುವುದಾಗಿ ತಿಳಿಸಿದರು. ಡಾಕ್ಟರ್ KM ಇಂದಿರೇಶ್, ಗೌರವಾನ್ವಿತ ಕುಲಪತಿಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ಜಾಲತಾಣದ ಮುಖಾಂತರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಸರ್ವ ಗಣ್ಯರನ್ನು ಸ್ವಾಗತಿಸಿದರು. ವಿಸ್ತರಣಾ ನಿರ್ದೇಶಕರು ಹಾಗೂ ಮೇಳದ ಅಧ್ಯಕ್ಷರು ಆದ ಡಾಕ್ಟರ್ SI ಅಥಣಿಯವರು ವಂದನಾರ್ಪಣೆ ಸಲ್ಲಿಸಿದರು. ಡಾಕ್ಟರ್ ಪ್ರಸನ್ನ ಹಾಗೂ ಡಾಕ್ಟರ್ ಸರ್ವಮಂಗಳ ಚೋಳಿನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ಫಲಶ್ರೇಷ್ಠ ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಮಾಡಿದರು. ನಂತರ 8 ಜಿಲ್ಲೆಗಳ ರೈತ ಹಾಗೂ ರೈತ ಮಹಿಳೆಯರನ್ನು ಪ್ರಶಸ್ತಿಯೊಂದಿಗೆ ಸನ್ಮಾನಿಸಿ ಮಾತನಾಡಿದ ಸಚಿವರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತರಿಗೆ ವಿವಿಧ ತೋಟಗಾರಿಕೆ ಬೆಳೆ ಹಾಗೂ ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಒದಗಿಸಬೇಕು. ಇದರಿಂದ ಅನ್ನದಾತರು ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮಿಶ್ರ ಬೆಳೆ, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ತಕ್ಕ ವಿವಿಧ ಬೆಳೆಗಳನ್ನು ಬೆಳೆಯುವುದರಿಂದ ರೈತರ ಆದಾಯ ಮತ್ತು GDP ಸಹ ಹೆಚ್ಚಳವಾಗುತ್ತದೆ. ರೈತರು ಕೇವಲ ಜೋಳ, ಸಜ್ಜೆ, ಮೆಕ್ಕೆಜೋಳ ಬೆಳೆಗಳಿಗೆ ಮಾತ್ರ ಸೀಮಿತವಾದರೆ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಾಗುವುದಿಲ್ಲ. ತೋಟಗಾರಿಕೆ ಬೆಳೆಗಳನ್ನು ಬೆಳೆದಾಗ ಪ್ರತಿ ಎಕರೆಗೆ ನಿರ್ದಿಷ್ಟ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಪ್ರತಿ ಎಕರೆಗೆ 1 ಲಕ್ಷದವರೆಗೂ ಲಾಭ ಪಡೆಯಬಹುದಾಗಿದೆ. ಪಾಲಿ ಹೌಸ್ನಲ್ಲಿ ಬೆಳೆದರೆ ಇನ್ನೂ ಹೆಚ್ಚಿನ ಲಾಭ ಪಡೆಯಬಹುದು. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಲು ಅನೇಕ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಆದರಣೀಯ ಅತಿಥಿಗಳಾದ ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ BC ಪಾಟೀಲ್ ರವರು ಜಾಲತಾಣದ ಮೂಲಕ ಮಾತನಾಡಿ, ಜಿಲ್ಲೆಯ ಫಲಶ್ರೇಷ್ಠ ರೈತ ಹಾಗೂ ರೈತ ಮಹಿಳೆಯರನ್ನು ಗುರುತಿಸಿ ಪ್ರಶಸ್ತಿ ಹಾಗೂ ಸನ್ಮಾನ ಮಾಡುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಇದರಿಂದ ಕೃಷಿಕರಿಗೆ ಸಾಮಾಜಿಕ ಮಾನ್ಯತೆ ಹಾಗೂ ಪ್ರಗತಿಯ ದಿಕ್ಕಿನತ್ತ ಸಾಗಲು ಉತ್ತೇಜನ ನೀಡಿದಂತಾಗುತ್ತದೆ ಎಂದು ತಿಳಿಸಿದರು. ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಹಣ್ಣು ಮತ್ತು ತರಕಾರಿಗಳ ವರ್ಷವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಸಂದರ್ಭದಲ್ಲಿ ತೋಟಗಾರಿಕೆ ಮೇಳವನ್ನು ಆಯೋಜಿಸಿರುವುದು ಬಹಳ ಸಮಂಜಸವಾಗಿದೆ. ವಿವಿಧ ವಿಷಯಗಳ ಮೇಲೆ ತಾಂತ್ರಿಕ ಗೋಷ್ಠಿಯಲ್ಲಿ ರೈತರು, ರೈತ ಮಹಿಳೆಯರು ಪಾಲ್ಗೊಂಡು ಪ್ರಯೋಜನ ಪಡೆಯಬೇಕು. ವಿಶ್ವವಿದ್ಯಾಲಯಕ್ಕೆ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಅವಶ್ಯವಿರುವ ಎಲ್ಲ ರೀತಿಯ ಸಹಾಯ, ಅನುದಾನ ಒದಗಿಸಿಕೊಡುವಂತೆ ಮುಖ್ಯಮಂತ್ರಿಗಳಲ್ಲಿ ಕೋರುವುದಾಗಿ ಅಭಯ ನೀಡಿದರು. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಮಹಿಳಾ ಸದಸ್ಯರುಗಳಾದ ಶ್ರೀಮತಿ ಸುಮಿತ್ರಾ ದೇವಿಯವರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಶ್ರೀ PH ಪೂಜಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರುಗಳಾದ ಡಾಕ್ಟರ್ ಮುರುಗೇಶ್ ನಿರಾಣಿ ಹಾಗೂ ಸಂಸದರಾದ ಶ್ರೀ PC ಗದ್ದಿಗೌಡರ್ ಅವರು ಈ ಸಂದರ್ಭದಲ್ಲಿ ಫಲಶ್ರೇಷ್ಠರು ಹಾಗೂ ವಿಶ್ವವಿದ್ಯಾಲಯ 2022ರ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಫಲಶ್ರೇಷ್ಠರು ಪ್ರಶಸ್ತಿ ಸ್ವೀಕರಿಸಿದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ವಿಜಯಪುರದ ಪುರಸ್ಕೃತಗೊಂಡ ಕೆಲ ರೈತರು, ಅಂದರೆ ಬೀದರ ಜಿಲ್ಲೆಯ ರೈತರಾದ ಶ್ರೀ ನಾಗಭೂಷಣ್ ಮತ್ತು ವಿಜಯನಗರ ಜಿಲ್ಲೆಯ ಕುಮಾರಿ ದೀಪ್ತಿ ಬಾಗಲಕೋಟೇಶ್ವರರಾವ್ ವೆಲ್ಲಂಕಿ ತಮ್ಮ ಸಾಧನೆಯ ಅನಿಸಿಕೆಗಳನ್ನು ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಾಗಲಕೋಟ್ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಭಜಂತ್ರಿ, ವಿಶ್ವವಿದ್ಯಾಲಯದ ಅಧಿಕಾರಿಗಳಾದ ಡಾಕ್ಟರ್ MS ಕುಲಕರ್ಣಿ, ಡಾಕ್ಟರ್ TB ಅಳ್ಳೊಳ್ಳಿ, ಡಾಕ್ಟರ್ ಮಹೇಶ್ವರಪ್ಪ HP, ಡಾಕ್ಟರ್ SI ಅಥಣಿ ಮತ್ತು ಎಲ್ಲ ಮಹಾವಿದ್ಯಾಲಯಗಳ ಡೀನ್ ರವರುಗಳು, ಡಾಕ್ಟರ್ ಶಾಂತಪ್ಪ T, ಡಾಕ್ಟರ್ ಜಗದೀಶ್ SL, ಡಾಕ್ಟರ್ ಕುಲಪತಿ ಹಿಪ್ಪರ್ಗಿ, ಡಾಕ್ಟರ್ MS ಲೋಕೇಶ್, ಶ್ರೀ DL ಸುತಗಟ್ಟಿ, ಶ್ರೀ ವಿಜಯ ಭಾಸ್ಕರ್ M ಭಜಂತ್ರಿ, ಡಾಕ್ಟರ್ ತಮ್ಮಯ್ಯ N ಉಪಸ್ಥಿತರಿದ್ದರು. ನಂತರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇರುವ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ವಸ್ತು ಪ್ರದರ್ಶನಗಳ ಉದ್ಘಾಟನೆಯನ್ನು ಮಾಡಿದ ಗಣ್ಯರು ಸಂತಸದಿಂದ ಪ್ರತಿ ಒಂದು ತಾಕುಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಮಧ್ಯಾಹ್ನದ ತಾಂತ್ರಿಕ ಗೋಷ್ಠಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಆಧಾರಿತ ಕೌಶಲ್ಯ ಅಭಿವೃದ್ಧಿ, ಸವಾಲುಗಳು ಹಾಗೂ ಅವಕಾಶಗಳು ಎಂಬ ವಿಷಯದ ಮೇಲೆ ರೈತರಿಂದ ರೈತರಿಗೆ ಸಂವಾದ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ CP ಮನ್ಸೂರ್ ಪ್ರಾಧ್ಯಾಪಕರು, ಕೃಷಿ ಮಹಾವಿದ್ಯಾಲಯ ಹನುಮನಮಟ್ಟಿ ಮತ್ತು ಶ್ರೀ ಸುಧೀರ್
ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು indiamoney.com ಬೆಂಗಳೂರು ಇವರು ಭಾಷಣ ಮಾಡಿದರು. ಪ್ರಗತಿಪರ ರೈತರಾದ ಶ್ರೀ ನಿಜಲಿಂಗಪ್ಪ ಬಸಗೆಣ್ಣಿ ಅಗಡಿ ಹಾವೇರಿ ಮತ್ತು ಪ್ರಗತಿಪರ ರೈತ ಮಹಿಳೆಯರಾದ ಶ್ರೀಮತಿ ಮಂಗಳಾ ನೀಲ್ಗುಂದ್ ಮುಳುಗುಂದ್ ಗದಗ ಜಿಲ್ಲೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ತಾಂತ್ರಿಕ ಗೋಷ್ಠಿಯ ಸಂಯೋಜಕರಾಗಿ ಡಾಕ್ಟರ್ ಜಿ ಭುವನೇಶ್ವರಿ, ಸಹ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ನಡೆಸಿಕೊಟ್ಟರು. ಈ ಎಲ್ಲಾ ತಾಂತ್ರಿಕ ಗೋಷ್ಠಿ ಕಾರ್ಯಕ್ರಮವನ್ನು ಡಾಕ್ಟರ್ ಟಿ.ಬಿ. ಅಳ್ಳೊಳ್ಳಿ ಕುಲಸಚಿವರು ಹಾಗೂ ಡಾಕ್ಟರ್ ವಸಂತ್ ಗಾಣಿಗೇರ್ ತಾಂತ್ರಿಕ ಅಧಿಕಾರಿಗಳು, ಕುಲಸಚಿವರ ಕಚೇರಿ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ನಡೆಸಿಕೊಟ್ಟರು. ಇನ್ನು ಎರಡನೆಯ ದಿನದ ಕಾರ್ಯಕ್ರಮವನ್ನು ಬಾಗಲಕೋಟ್ ಶಾಸಕರಾದ ಡಾಕ್ಟರ್ ವೀರಣ್ಣ ಸಿ ಚರಂತಿಮಠ್ ಇವರ ಅಧ್ಯಕ್ಷತೆಯಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ 10ನೆಯ ತೋಟಗಾರಿಕೆ ಮೇಳದ ಎರಡನೆಯ ದಿನದಂದು ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಸಿಗಳಿಗೆ ನೀರುಣಿಸುವ ಮೂಲಕ ಕರ್ನಾಟಕ ಸರ್ಕಾರದ ಜಲ ಸಂಪನ್ಮೂಲ ಸಚಿವರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಇವರು ಉದ್ಘಾಟಿಸಿ ನಂತರ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಉತ್ತಮ ಮಣ್ಣು ಮತ್ತು ನೀರು ಇರುವುದರಿಂದ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ. ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಆಧಾರಿತ ಕೃಷಿ ಭೂಮಿ ಹೆಚ್ಚು ಇರುವುದರಿಂದ ಆದಷ್ಟು ಗುಣಮಟ್ಟದ ಬೆಳೆಗಳಿಗೆ ಆದ್ಯತೆ ನೀಡಬೇಕಾಗಿದೆ. ಪ್ರಗತಿಪರ ರೈತರನ್ನು ವಿಶ್ವವಿದ್ಯಾಲಯಕ್ಕೆ ಕರೆಯಿಸಿ ಕಬ್ಬು ಬೆಳೆಯುವುದರಿಂದ ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡು ಸವಳು ಆಗಿದೆ. ಕಾರಣ ಮಣ್ಣಿನ ಫಲವತ್ತತೆಯನ್ನು ಉಳಿಸಿ ರೈತರಿಗೆ ಸಾಕಷ್ಟು ಆದಾಯ ತರುವ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು. ಇದಕ್ಕೆ ನೀರಾವರಿ ಇಲಾಖೆಯು ಎಲ್ಲ ಸಹಾಯ ಸಹಕಾರಗಳನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಮಾತುಗಳನ್ನಾಡಿದ ಬಾಗಲಕೋಟೆಯ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ವೀರಣ್ಣ ಸಿ ಚರಂತಿಮಠ್ ಅವರು, ಕಪ್ಪು ಭೂಮಿಯು ಸವಳಾಗುತ್ತಿದ್ದು ಅದರಲ್ಲಿ ಉತ್ತಮ ಸಾವಯವ ಬೆಳೆ ಬೆಳೆಯುವಂತಹ ಕಾರ್ಯವು ನಡೆಯಬೇಕಾಗಿದೆ. ವಿಶ್ವವಿದ್ಯಾಲಯವು ಆದಷ್ಟು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕಾಗಿದ್ದು, ವಿಶ್ವವಿದ್ಯಾಲಯಕ್ಕೆ ಅವಶ್ಯವಿರುವ 350 ಎಕರೆ ಹೆಚ್ಚುವರಿ ಭೂಮಿಯನ್ನು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಮುಧೋಳ ತಾಲೂಕಿನಲ್ಲಿ ಗುರುತಿಸಿದ್ದು ಸದ್ಯದಲ್ಲಿ ಹಸ್ತಾಂತರ ಕಾರ್ಯವು ನಡೆಯುವುದು ಎಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಬಾಗಲಕೋಟ್, ಗದಗ್, ಹಾವೇರಿ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಆಯ್ಕೆಯಾದ ಫಲಶ್ರೇಷ್ಠ ರೈತರನ್ನು ಪುರಸ್ಕರಿಸಲಾಯಿತು. ಅಂತರ್ಜಾಲದ ಮೂಲಕ ಮಾತನಾಡಿದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ BNS ಮೂರ್ತಿ ಮತ್ತು ವೇದಿಕೆಯಲ್ಲಿ ಹಾಜರಿದ್ದ ತೋಟಗಾರಿಕೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾಕ್ಟರ್ M ಶಿವಮೂರ್ತಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಫಲಶ್ರೇಷ್ಠ ರೈತರಾದ ಶ್ರೀ ಚಂದ್ರಶೇಖರ್ ಮಜ್ಜಿಗಿ, ಮಹೇಶ್ ಶಿವಣ್ಣ, ಶ್ರೀಮತಿ ರಾಧಾಮಣಿ, ಅರುಣ್ ರಾಜಣ್ಣ, ಶ್ರೀ ಪ್ರಮೋದ್ ಗಾಂವ್ಕರ್, ಲಕ್ಷ್ಮಣ್ ಕೋಡಿಹಳ್ಳಿ ತಮ್ಮ ಸಾಧನೆಯ ಅನಿಸಿಕೆಗಳನ್ನು ಹಂಚಿಕೊಂಡರು. ಡಾಕ್ಟರ್ ಪುಟ್ಟರಾಜ, ರೈತ ಉತ್ಪಾದಕ ಸಂಘದ ಅಧ್ಯಕ್ಷರು, ಕನಕಪುರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸನ್ಮಾನ್ಯ ಸಚಿವರುಗಳಾದ ಶ್ರೀ ಗೋವಿಂದ ಕಾರಜೋಳ್ ಹಾಗೂ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಡಾಕ್ಟರ್ RM ಹಿರೇಮಠ್ ರವರ ಬರೆದ ಪುಸ್ತಕ ಮತ್ತು ಮುಧೋಳ ಶ್ವಾನ ಕುರಿತು ಕೈಪಿಡಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಪ್ರಸನ್ನ ಹಾಗೂ ಡಾಕ್ಟರ್ ಸರ್ವಮಂಗಳ ಚೋಳೀನ್ ನಡೆಸಿಕೊಟ್ಟರು. ಡಾಕ್ಟರ್ MS ಕುಲಕರ್ಣಿ, ಶಿಕ್ಷಣ ನಿರ್ದೇಶಕರು, ಎಲ್ಲ ಗಣ್ಯಮಾನರನ್ನ ಫಲಶ್ರೇಷ್ಠ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಡಾಕ್ಟರ್ ರವೀಂದ್ರ ಮುಲಗೆ, ಡೀನ್, ಸ್ನಾತಕೋತ್ತರ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು. ಮಧ್ಯಾಹ್ನದ ತಾಂತ್ರಿಕ ಗೋಷ್ಠಿಯಲ್ಲಿ ಮೊದಲಿಗೆ ರೈತರ ಆದಾಯ ದ್ವಿಗುಣಕ್ಕಾಗಿ ತೋಟಗಾರಿಕೆ ಅಭಿವೃದ್ಧಿ ಹಾಗೂ ಅನುಕರಣೆ ಎಂಬ ವಿಷಯದ ಮೇಲೆ ಪ್ರಾರಂಭವಾಯಿತು. ರೈತರಿಂದ ರೈತರಿಗೆ ಸಂವಾದ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಧನಂಜಯ BN, ತಾಂತ್ರಿಕ ಸಲಹೆಗಾರರು, JIZ ಬೆಂಗಳೂರು ಇವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಪ್ರಗತಿಪರ ರೈತರಾದ ಶ್ರೀ ಯಲ್ಲಪ್ಪ ಲೋಗಾವಿ, ಮುಧೋಳ ಮತ್ತು ಶ್ರೀ ಹರೀಶ್ ಗೌಡ ಹಾಸನ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು.
ತಾಂತ್ರಿಕ ಗೋಷ್ಠಿಯ ಸಂಯೋಜಕರಾಗಿ ಡಾಕ್ಟರ್ ಮಹೇಶ್ವರಪ್ಪ ಎಚ್.ಪಿ, ಸಂಶೋಧನಾ ನಿರ್ದೇಶಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್, ಹಾಗೂ ಡಾಕ್ಟರ್ ಕುಲಪತಿ ಹಿಪ್ಪರ್ಗಿ, ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ನಡೆಸಿಕೊಟ್ಟರು. ಎರಡನೆಯ ತಾಂತ್ರಿಕ ಗೋಷ್ಠಿಯಲ್ಲಿ ಹವಾಮಾನ ವೈಪರೀತ್ಯಗಳ ತಲ್ಲಣಗಳು, ದ್ರಾಕ್ಷಿ ಮತ್ತು ದಾಳಿಂಬೆಯಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ಸಂಶೋಧನಾ ಕ್ರಮಗಳು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಜ್ಯೋತ್ಸ್ನಾ ಶರ್ಮಾ, ಪ್ರಧಾನ ವಿಜ್ಞಾನಿ, ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೋಲಾಪುರ್, ಡಾಕ್ಟರ್ ಅನುಷಾ, ವಿಜ್ಞಾನಿ, ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆ ಇವರು ಭಾಷಣ ಮಾಡಿದರು. ಪ್ರಗತಿಪರ ರೈತರಾದ ಶ್ರೀ ಕೋಕ್ರೆ, ಬಿಎಂ ಬಬಲೇಶ್ವರ ಮತ್ತು ಶ್ರೀ ಮಹಾದೇವ್ ನಾಯಕ್ ಬೀಳ್ಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ತಾಂತ್ರಿಕ ಗೋಷ್ಠಿಯ ಸಂಯೋಜಕರಾಗಿ ಡಾಕ್ಟರ್ ಶಿವರಾಮ್, ಡೀನ್, ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ್, ಮತ್ತು ಡಾಕ್ಟರ್ ಆನಂದ್ ನಂಜಪ್ನವರ್, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ನಡೆಸಿಕೊಟ್ಟರು. ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗಿನ ಅವಧಿಯಲ್ಲಿ ತೋಟಗಾರಿಕಾ ಬೆಳೆಗಳ ಮಾರಾಟ ಮತ್ತು ರಫ್ತು ಅಭಿವೃದ್ಧಿಯಲ್ಲಿ ರೈತ ಉತ್ಪಾದನಾ ಸಂಸ್ಥೆಗಳ ಪಾತ್ರ ಎಂಬ ವಿಷಯದ ಕುರಿತಾಗಿ ವಿಚಾರಗೋಷ್ಠಿಯನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಹನುಮನಗೌಡ ಬೆಳಕುರ್ಕಿ, ಅಧ್ಯಕ್ಷರು, ಕರ್ನಾಟಕ ಕೃಷಿ ಬೆಲೆ ಆಯೋಗ ಬೆಂಗಳೂರು, ಡಾಕ್ಟರ್ ಟಿ.ಬಿ. ಪುಟ್ಟರಾಜು, ರೈತ ಉತ್ಪಾದಕರ ಕಂಪನಿ ಕನಕಪುರ, ಶ್ರೀಮತಿ ಯಮುನಾ ಪೈ, ಡಿಜಿಎಂ ನಬಾರ್ಡ್ ಬಾಗಲಕೋಟೆ ಇವರು ಉಪನ್ಯಾಸ ನೀಡಿದರು. ಪ್ರಗತಿಪರ ರೈತರಾದ ಶ್ರೀ ರವಿ ಸಜ್ಜನ್ ಚಿಕ್ಕಮಾಗಿ, ಶ್ರೀ ಸದಾಶಿವ್ ಬಂಗಿ ಜಗದಾಳ ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಶ್ರೀ ಶ್ರೀಪಾದ್ ವಿಶ್ವೇಶ್ವರ, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ಈ ಗೋಷ್ಠಿಯನ್ನ ಸಂಯೋಜಿಸಿದರು. ಈ ಎಲ್ಲಾ ತಾಂತ್ರಿಕ ಗೋಷ್ಠಿಯ ಕಾರ್ಯಕ್ರಮವನ್ನು ಡಾಕ್ಟರ್ ಟಿ.ಬಿ. ಅಳ್ಳೊಳ್ಳಿ, ಕುಲಸಚಿವರು, ಹಾಗೂ ಡಾಕ್ಟರ್ ವಸಂತ್ ಗಾಣಿಗೇರ್, ತಾಂತ್ರಿಕ ಅಧಿಕಾರಿಗಳು, ಕುಲಸಚಿವರ ಕಚೇರಿ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರು ನಡೆಸಿಕೊಟ್ಟರು. ಮಧ್ಯಾಹ್ನದ ಅವಧಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನೆರವೇರಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಸನ್ಮಾನ್ಯ ಶ್ರೀ ಮುನಿರತ್ನ ಇವರು ಮುಖ್ಯ ಅತಿಥಿಗಳಾಗಿ ಜಾಲತಾಣದ ಮುಖಾಂತರ ತಮ್ಮ ಅತಿಥಿ ಭಾಷಣದಲ್ಲಿ ಇತ್ತೀಚೆಗೆ ಕೃಷಿಕರು ನಗರಗಳತ್ತ ವಲಸೆ ಹೋಗುವ ಪ್ರವೃತ್ತಿ ಹೆಚ್ಚಾಗಿದೆ, ಕೃಷಿ ಲಾಭದಾಯಕವಾಗಲು ಸಂಶೋಧನೆ, ರೈತರಲ್ಲಿ ತಿಳುವಳಿಕೆ ಮೂಡಿಸುವುದು, ಪುನಃ ರೈತರನ್ನ ಹಳ್ಳಿಗಳತ್ತ ಆಕರ್ಷಿಸುವ ಹೊಣೆಗಾರಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಮೇಲಿದೆ ಎಂದರು. ಹೊಸ ತಳಿಗಳ ಸಂಶೋಧನೆ, ರೋಗಗಳಿಗೆ ಪರಿಹಾರ ಕಂಡುಹಿಡಿಯುವ ಮೂಲಕ ವಿಶ್ವವಿದ್ಯಾಲಯ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕು. ಮೇಳದಲ್ಲಿ ಸಾಧಕ ರೈತರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ. ಈ ಕ್ರಮದಿಂದ ತೋಟಗಾರಿಕೆ ಕಡೆಗೆ ಇನ್ನುಳಿದವರು ಆಸಕ್ತಿ ವಹಿಸುತ್ತಾರೆ ಎಂದರು. ರೈತರ ಸಮಗ್ರ ಅಭಿವೃದ್ಧಿಯೇ ತೋಟಗಾರಿಕೆ ವಿಶ್ವವಿದ್ಯಾಲಯದ ಗುರಿಯಾಗಬೇಕು ಎಂದು ತಿಳಿಸಿದರು. ಅದರಂತೆ ಇನ್ನುಳಿದ ಆದರಣೀಯ ಅತಿಥಿಗಳಾಗಿ ಸನ್ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ ಶ್ರೀ ಬಸವರಾಜ ಹೊರಟ್ಟಿಯವರು ಭಾಗವಹಿಸಿ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ವಿಶ್ವವಿದ್ಯಾಲಯದ ಎಲ್ಲಾ ವಿಜ್ಞಾನಿಗಳು ಶ್ರಮವಹಿಸಿ ತೋಟಗಾರಿಕೆಯ ಆದಾಯವನ್ನು ಹೆಚ್ಚು ಹೆಚ್ಚು ಬರುವಂತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ನೀಡಬೇಕೆಂದು ತಿಳಿಸಿದರು. ನಂತರ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಪುಷ್ಪ ಪ್ರಾತ್ಯಕ್ಷಿಕೆ, ತರಕಾರಿ ಪ್ರಾತ್ಯಕ್ಷಿಕೆ, ತಾಕುಗಳಿಗೆ ಭೇಟಿ ನೀಡಿದರು. ಆದರಣೀಯ ಅತಿಥಿಗಳಾಗಿ ಶ್ರೀ ಆರ್.ಬಿ. ತಿಮ್ಮಾಪುರ್, ಸನ್ಮಾನ್ಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ರವರು ಮಾತನಾಡಿ, ರೈತರು ಬೆಳೆದ ತರಕಾರಿ, ಹಣ್ಣುಗಳ ರಫ್ತಿಗಾಗಿ ಪ್ರತಿ ಜಿಲ್ಲೆಯಲ್ಲೂ ರಫ್ತು ಮಾಹಿತಿ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕು. ಈ ಕೇಂದ್ರಗಳಲ್ಲಿ ಯಾವ ದೇಶದಲ್ಲಿ ಯಾವ ಬೆಳೆಯ ದರ ಎಷ್ಟಿದೆ, ರಫ್ತಿಗೆ ಇರುವ ಅವಕಾಶಗಳು ಎಷ್ಟು ಎಂಬ ಬಗ್ಗೆ ಮಾಹಿತಿ ಒದಗಿಸಬೇಕು. ಪೂರಕ ಕೋಲ್ಡ್ ಸ್ಟೋರೇಜ್ಗಳನ್ನು ಅಳವಡಿಸಿ ರಫ್ತು ಸ್ನೇಹಿ ವಾತಾವರಣ ನಿರ್ಮಿಸಬೇಕೆಂದು ಹೇಳಿದರು. ವಿಶ್ವವಿದ್ಯಾಲಯದ ಕೈಗೊಳ್ಳುವ ಸಂಶೋಧನೆ ಲ್ಯಾಬ್ಗಳಿಗೆ ಸೀಮಿತವಾಗದೆ ರೈತರ ಲ್ಯಾಂಡ್ಗಳಿಗೆ ತಲುಪಬೇಕು. ಅಂದಾಗ ಮಾತ್ರ
ಸಂಶೋಧನೆಯ ಫಲ ದೊರಕುವುದೆಂದು ತಿಳಿಸಿದರು. ಕೋವಿಡ್ ಸಂದರ್ಭದಲ್ಲಿ ರೈತರು ಅಪಾರ ಹಾನಿಗೀಡಾಗಿದ್ದಾರೆ. ಇಂತಹ ಸ್ಥಿತಿ ಎದುರಾದಾಗ ಸರ್ಕಾರ ಉತ್ಪನ್ನ ಖರೀದಿಗೆ ಯೋಜನೆ ರೂಪಿಸಬೇಕೆಂದರು. ವಿಶ್ವವಿದ್ಯಾಲಯಕ್ಕೆ ಕಡಿಮೆ ಅನುದಾನ ನೀಡಿದ ಬಗೆಗೂ ಸದನದಲ್ಲಿ ಪ್ರಸ್ತಾಪಿಸಿರುವೆ ಎಂದರು. ಮತ್ತೋರ್ವ ಅತಿಥಿಗಳಾದ ಶ್ರೀ ಹನುಮಂತ ನಿರಾಣಿ, ಸನ್ಮಾನ್ಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಇವರು ಮಾತನಾಡಿ, ಕಬ್ಬಿಗೆ ಪರ್ಯಾಯ ಬೆಳೆಯಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ರೈತರಲ್ಲಿ ವಿಶ್ವವಿದ್ಯಾಲಯ ಆಸಕ್ತಿ ಮೂಡಿಸಬೇಕು. ವಿಶ್ವವಿದ್ಯಾಲಯಕ್ಕೆ 1000 ಎಕರೆ ಜಮೀನು ನೀಡಿದರೆ ಸಂಶೋಧನೆಗೆ ಅನುಕೂಲವಾಗಲಿದೆ. ವಿಶ್ವವಿದ್ಯಾಲಯದಲ್ಲಿರುವ ಖಾಲಿ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಬೆಂಗಳೂರಿನ ಮಾನ್ಯ ಅಧ್ಯಕ್ಷರಾದ ಶ್ರೀ ಕೆ.ವಿ. ನಾಗರಾಜು, ಕರ್ನಾಟಕ ರಾಜ್ಯ ಲಿಂಬೆ ಬೆಳೆಗಾರರ ಅಭಿವೃದ್ಧಿ ಮಂಡಳಿ ಇಂಡಿ ವಿಜಯಪುರದ ಮಾನ್ಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಅಲ್ಲಾಪುರ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಚಂದರಗಿ, ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಸ್.ಪಿ. ದಂಡೀನ್ ಜಾಲತಾಣದ ಮೂಲಕ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ವೇದಿಕೆ ಮೇಲಿದ್ದ ಬೆಂಗಳೂರು ನಗರ, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರ ಮತ್ತು ಹಾಸನ ಜಿಲ್ಲೆಗಳಿಂದ ಬಂದಂತಹ ಶ್ರೇಷ್ಠ ತೋಟಗಾರಿಕೆ ರೈತರಿಗೆ ಗಣ್ಯರಿಂದ ಪ್ರಶಸ್ತಿಯೊಂದಿಗೆ ಸನ್ಮಾನಿಸಲಾಯಿತು. ಪುರಸ್ಕೃತಗೊಂಡ ರೈತ ಶ್ರೀ ಎಚ್.ಡಿ. ಸುಬ್ಬಣ್ಣ, ಯಲಹಂಕ, ಬೆಂಗಳೂರು ಇವರು ತಮ್ಮ ಸಾಧನೆಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ವಾರ್ಷಿಕ ವರದಿಯ ಸಿಡಿಗಳನ್ನು ಮತ್ತು ಸುಜಾಲಾ ಯೋಜನೆಯ ದಾಖಲಾತಿಗಳನ್ನು ಗಣ್ಯರಿಂದ ಬಿಡುಗಡೆಗೊಳಿಸಲಾಯಿತು. ನಂತರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್.ಐ. ಅಥಣಿ, ವಿಸ್ತರಣಾ ನಿರ್ದೇಶಕರಿಂದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕೆ ಮೇಳ 2021 ವರದಿಯನ್ನ ವಿವರಿಸಲಾಯಿತು. ಸಮಾರೋಪ ಸಮಾರಂಭದ ಅಧ್ಯಕ್ಷೀಯ ಭಾಷಣವನ್ನು ಗೌರವಾನ್ವಿತ ಕುಲಪತಿಯವರಾದ ಡಾಕ್ಟರ್ ಕೆ.ಎಂ. ಇಂದಿರೇಶ್ ರವರು ಮಾಡಿದರು. ನಂತರ ಶಿರೂರಿನ ಮಹಾಂತ ತೀರ್ಥದ ಬಸವಲಿಂಗ ಶ್ರೀಗಳು ಕೊನೆಗೆ ಆಶೀರ್ವಚನ ನೀಡಿದರು. ಡೀನ್ ವಿದ್ಯಾರ್ಥಿ ಕಲ್ಯಾಣರವರಾದ ಡಾಕ್ಟರ್ ರಾಮಚಂದ್ರ ನಾಯಕ್ ಕೆಆರ್ ಅವರು ಸ್ವಾಗತ ಭಾಷಣ ಮಾಡಿದರು. ಡಾಕ್ಟರ್ ಬಾಲಾಜಿ ಕುಲಕರ್ಣಿ, ಡೀನ್, ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟ್ ರವರು ವಂದನಾರ್ಪಣೆಯನ್ನ ಸಲ್ಲಿಸಿದರು. ಕೋವಿಡ್-19 ಕಾರಣದಿಂದ ವಿಜೃಂಭಣೆಯಿಂದ ಆಚರಿಸಬೇಕಿದ್ದ ಮೇಳವನ್ನು ಈ ಸಲ ಅನಿವಾರ್ಯವಾಗಿ ಸರ್ಕಾರದ ನಿಯಮಾವಳಿಗಳೊಂದಿಗೆ ಸರಳವಾಗಿ ಆಚರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಈ ಸಲ ಆನ್ಲೈನ್ ಮತ್ತು ಸೀಮಿತ ಆಫ್ಲೈನ್ ಮೂಲಕ ಹಮ್ಮಿಕೊಳ್ಳಲಾಯಿತು. ಸಾಮಾಜಿಕ ಜಾಲತಾಣಗಳ ತಂತ್ರಜ್ಞಾನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಜರುಗಿದ ಈ ಮೇಳವು ದೇಶಾದ್ಯಂತ ಮತ್ತು ಕಡಲಾಚೆಗೂ ಬಿತ್ತರಗೊಂಡಿತು ಎಂದು ಹೇಳಲು ಸಂತಸವೆನಿಸುತ್ತದೆ. ಇಷ್ಟೆಲ್ಲ ಅಪಾರ ಜ್ಞಾನ ಪ್ರಪಂಚವನ್ನೇ ಕಣ್ಣೆದುರಿಗೆ ತಂದುಕೊಡುವ ತೋಟಗಾರಿಕೆ ಮೇಳ ನಮ್ಮ ವಿಶ್ವವಿದ್ಯಾಲಯದ ಹೆಮ್ಮೆಯ ಆಯೋಜನೆಯಾಗಿದೆ. ಇಂತಹ ಮೇಳಗಳು ವರ್ಷದಿಂದ ವರ್ಷಕ್ಕೆ ತೋಟಗಾರಿಕೆ ಕ್ಷೇತ್ರದ ಗಣನೀಯ ಅಭಿವೃದ್ಧಿಗೂ ಸಹಕಾರಿಯಾಗಿವೆ ಎಂದು ಹೇಳಲು ಅಭಿಮಾನವೆನಿಸುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ವೀಕ್ಷಕರಿಗೂ ಸಾಕಷ್ಟು ಈ ಮೇಳದಿಂದ ಪ್ರಯೋಜನವಾಗಿದೆ ಎಂದು ಹೆಮ್ಮೆ ಅನಿಸುತ್ತದೆ. 3 ದಿನಗಳ ಕಾಲ ನಡೆದ ತೋಟಗಾರಿಕೆ ಮೇಳದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆ.ಎಂ. ಇಂದಿರೇಶ್ ಅವರು ಮತ್ತು ವಿಸ್ತರಣಾ ನಿರ್ದೇಶಕರು ಹಾಗೂ ಮೇಳದ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಐ. ಅಥಣಿ ಇವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡರು. 2021 ವರ್ಷವನ್ನು ಅಂತಾರಾಷ್ಟ್ರೀಯ ಹಣ್ಣು ಮತ್ತು ತರಕಾರಿಗಳ ವರ್ಷವೆಂದು ವಿಶ್ವ ಆಹಾರ ಸಂಸ್ಥೆಯು ಘೋಷಿಸಿರುವ ಪ್ರಯುಕ್ತ ಈ ಒಂದು ಮೇಳವನ್ನು ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ಈ ಮೇಳದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ರೈತ ಬಾಂಧವರು, ರೈತ ಮಹಿಳೆಯರು, ವಿದ್ಯಾರ್ಥಿಗಳು, ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ, ನಮ್ಮ ನಿರೀಕ್ಷೆಗೂ ಸಹ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ತೋಟಗಾರಿಕಾ ಮೇಳದಲ್ಲಿ ನಾವು ತೋಟಗಾರಿಕೆ ಬೆಳೆಗಳು, ಅದರಲ್ಲೂ ಮುಖ್ಯವಾಗಿ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಲಂಕಾರಿಕ ಬೆಳೆಗಳು, ಅವುಗಳ ಬಗ್ಗೆ ಕ್ಷೇತ್ರ ಮಟ್ಟದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿ ಅದು ಪ್ರಾತ್ಯಕ್ಷಿಕ ತಾಕುಗಳಿಗೆ ಭೇಟಿ ಕೊಡಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಅದೇ ರೀತಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದು, ಅಲ್ಲಿ
ಎಲ್ಲ ವಿಭಾಗಗಳ ವಿವಿಧ ಹಣ್ಣು ತರಕಾರಿ ಮೌಲ್ಯವರ್ಧನೆ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ನಾವು ವಸ್ತು ಪ್ರದರ್ಶನ ಏರ್ಪಡಿಸಿ ಅಲ್ಲಿಯೂ ಸಹ ಸಾಕಷ್ಟು ಜನ ರೈತರು ಭಾಗವಹಿಸಿದರು. ಜೊತೆಗೆ ಕೃಷಿ ವ್ಯವಸಾಯದಲ್ಲಿ ಡ್ರೋನ್ಗಳ ಬಳಕೆ ಬಗ್ಗೆಯೂ ಸಹ ಒಂದು ಪ್ರಾತ್ಯಕ್ಷಿತೆಯನ್ನು 3 ದಿವಸಗಳ ಕಾಲ ಏರ್ಪಡಿಸಿದ್ವಿ. ಔಷಧಿ ಸಿಂಪರಣೆ ಮಾಡಲಿಕ್ಕೆ ಡ್ರೋನ್ಗಳ ವ್ಯವಸಾಯದಲ್ಲಿ ಡ್ರೋನ್ಗಳ ಬಳಕೆ ಬಗ್ಗೆ ಸಹ ಒಂದು ವ್ಯವಸ್ಥೆ ಮಾಡಿದ್ದೆವು. ಜೊತೆಗೆ ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಒಂದು ವಿಶೇಷವಾಗಿ ಮುಧೋಳ್ ನಾಯಿಗಳ ಪ್ರದರ್ಶನವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ವಿ. ಜೊತೆಗೆ ವಿಶ್ವವಿದ್ಯಾಲಯದ ಪರಿಕರಗಳು, ಉತ್ಪನ್ನಗಳು, ವಿಶ್ವವಿದ್ಯಾಲಯದ ಪ್ರಕಟಣೆಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪ್ರಾಯೋಗಿಕ ಕಲಿಕೆಯ ಯೋಜನೆಯಡಿ ವಿವಿಧ ಸಸಿಗಳನ್ನು, ಅಲಂಕಾರಿಕ ಸಸ್ಯಗಳು, ಹಣ್ಣಿನ ಸಸ್ಯಗಳನ್ನು, ತರಕಾರಿ ಬೀಜಗಳನ್ನು, ಕೈತೋಟದ ಬೀಜಗಳನ್ನು ಮಾರಾಟ ಮಾಡಲಿಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀವಿ. ಅದರ ಒಂದು ಸಾಕಷ್ಟು ರೈತರು ಇವನ್ನು ಕೊಂಡ್ಕೊಂಡು ಭಾಳಷ್ಟು ಪ್ರಯೋಜನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಕೆಲವು ಸಂಸ್ಥೆಗಳು GIZ ಜರ್ಮನ್ ಸಹಕಾರ ಸಂಘದವರು ಆಲೂಗೆಡ್ಡೆಯಲ್ಲಿ ಹೊಸ ತಾಂತ್ರಿಕತೆಯ ಬಗ್ಗೆ, ನಬಾರ್ಡ್ ಸಂಸ್ಥೆಯವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವರು ಅವರದೇ ಆದ ವಿಶೇಷ ಮಳಿಗೆಗಳನ್ನು ನಮ್ಮ ಈ ಮೇಳದಲ್ಲಿ ಭಾಗವಹಿಸಿ ಅವರೂ ಸಹ ರೈತರ ಕೃಷಿಯ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಪಾತ್ರದ ಬಗ್ಗೆ, ಸಾಲ ಸೌಲಭ್ಯಗಳ ಬಗ್ಗೆ ಸಹ ಹೆಚ್ಚಿನ ವಿವರಗಳನ್ನು ನಮ್ಮ ರೈತ ಬಾಂಧವರು ಕೊಂಡ್ಕೊಂಡಿದ್ದಾರೆ. ಈ 3 ದಿನಗಳ ವಸ್ತು ಪ್ರದರ್ಶನದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಜನ ಭಾಗವಹಿಸಿ ಮತ್ತು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಕೋವಿಡ್ನ ಒಂದು ಸರ್ಕಾರದ ಮಾರ್ಗದರ್ಶಿಯನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಪಾಲಿಸಿ ಎಲ್ಲ ರೈತ ಬಾಂಧವರು ಯಾವುದೇ ಒಂದು ತೊಂದರೆ ಆಗದಂತೆ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪರವಾಗಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ರೈತರಿಗೂ ಹಾಗೂ ಈ ಒಂದು 3 ದಿನಗಳ ಪ್ರದರ್ಶನದಲ್ಲಿ ನಾವು 24 ಜಿಲ್ಲೆಗಳ ಶ್ರೇಷ್ಠ ತೋಟಗಾರಿಕಾ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಸಹ ಏರ್ಪಡಿಸಿದ್ದು. ಪ್ರತಿದಿನ 8 ಜಿಲ್ಲೆಗಳು, ಮೊದಲನೇ ದಿನ ಉತ್ತರ ಕರ್ನಾಟಕದ 8 ಜಿಲ್ಲೆಗಳು, ಎರಡನೇ ದಿನ ಮಧ್ಯಮ ಕರ್ನಾಟಕದ 8 ಜಿಲ್ಲೆಗಳು ಮತ್ತು ಮೂರನೇ ದಿನ ದಕ್ಷಿಣ ಕರ್ನಾಟಕದ 8 ಜಿಲ್ಲೆ, ಒಟ್ಟು 24 ರೈತ ಬಾಂಧವರಿಗೆ ನಾವು ಶ್ರೇಷ್ಠ ತೋಟಗಾರಿಕಾ ಪ್ರಶಸ್ತಿಗಳನ್ನು ಸಹ ವಿತರಣೆ ಮಾಡಿದ್ದೆವು. ಈ 3 ದಿನಗಳ ಎಲ್ಲ ಸಮಾರಂಭಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರದ ಹಿರಿಯ ಅಧಿಕಾರಿಗಳು, ಜಿಲ್ಲೆಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಮೇಳ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈ ಒಂದು ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿಜ್ಞಾನಿಗಳು, ಅಧಿಕಾರಿಗಳು, ಶಿಕ್ಷಕೇತರ ಸಿಬ್ಬಂದಿಗಳು, ಕ್ಷೇತ್ರ ಸಿಬ್ಬಂದಿಗಳು ಎಲ್ಲರೂ ಸಹ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ವಂದಿಸಿ ಈ ಮೇಳ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೇಳಕ್ಕೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಂತ ಬಂದು ರೈತರು ಬಂದು ತಮ್ಮ ಇಲ್ಲಿ ನಡೆದಂತಹ ಎಲ್ಲ ವಸ್ತು ಪ್ರದರ್ಶನ ಇರ್ಬೋದು, ಪ್ರಾತ್ಯಕ್ಷಿಕೆಗಳು ಇರ್ಬೋದು, ವಿಚಾರಗೋಷ್ಠಿ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತುಂಬ ಸಂತೋಷ ವ್ಯಕ್ತಪಡಿಸಿದರು. ಹಾಗೂ ತಮ್ಮ ತೋಟಗಾರಿಕೆ ಬೆಳೆಗಳಿಗೆ ಬಂದಂಥ ಸಮಸ್ಯೆಗಳಿಗೆ ಕೂಡ ಅವರು ಪರಿಹಾರವನ್ನು ಕಂಡುಕೊಂಡರು. ಈ ಒಂದು ತೋಟಗಾರಿಕೆ ಮೇಳ ಬಹಳ ಯಶಸ್ವಿ ಆಯಿತೆಂದು ನಾನು ಹೇಳಲು ಬಹಳ ಹರ್ಷ ವ್ಯಕ್ತಪಡಿಸುತ್ತೇನೆ. ಈ ಒಂದು ತೋಟಗಾರಿಕೆ ಮೇಳಕ್ಕೆ ಪ್ರಾಯೋಜಕತ್ವ ನೀಡಿದಂತಹ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ತೋಟಗಾರಿಕೆ ಇಲಾಖೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಜರ್ಮನ್ ಕಾರ್ಪೊರೇಷನ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್, DCC ಬ್ಯಾಂಕ್ ಬಾಗಲಕೋಟ್, ಸೆಮಿನಿಸ್ ಬಯರ್ಸ್, BASF ಇಂಡಿಯಾ ಲಿಮಿಟೆಡ್, ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆ ಬೆಂಗಳೂರು, I&B ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್,
ವಿಸ್ಕ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್, ಬಸವೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ಬಾಗಲಕೋಟ್, ಈ ಎಲ್ಲ ಸಂಸ್ಥೆಗಳಿಗೆ ನಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟ್ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಮೇಳಕ್ಕೆ ಆಗಮಿಸಿದ ರೈತರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನ ಈ ರೀತಿ ಹಂಚಿಕೊಂಡರು. ನನ್ನ ಹೆಸರು ಶಿವಣ್ಣ ಅಂತ. ನಾನು ಒಬ್ಬ ಕೃಷಿಕ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಭಾಳ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ನಾನು ಕೂಡ ಅಡಿಕೆ ಗಿಡ ಹಾಕಿದ್ದೀನಿ, ತೆಂಗಿದೆ. ತೋಟಗಾರಿಕೆ ನಾವು ರೈತರು ಭಾಳಷ್ಟು ಕಲಿಬೇಕಾದಿದೆ. ನೋಡಿ ತಿಳಿ ಮಾಡಿ ಕಲಿ ಅಂತ ಹೇಳಿದಾರಲ್ಲ ಹಿರಿಯರು, ಅದೇ ರೀತಿ ನಾವು ನೋಡಿ ತಿಳ್ಕೊಳ್ಳೋಂಥವು ತುಂಬ ಇದ್ದಾವೆ. ಇಲ್ಲಿ ಬಂದು ನೋಡಿದಾಗ ನಮಗೆ ಭಾಳ ಖುಷಿಯಾಗುತ್ತೆ. ನಾವು ಇದೇ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ವ್ಯವಸಾಯ ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಪಡಿಬೇಕು ಅನ್ನೋ ಅಪೇಕ್ಷೆ ನಮಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀನಿ. ನಾನು ಕೃಷಿ ಬಗ್ಗೆನೂ ಕಡೆ ಪ್ರವಾಸ ಮಾಡಿದ್ದೀನಿ, ಕೃಷಿ ಬಗ್ಗೆ ಮತ್ತು ಈ ತೋಟಗಾರಿಕೆ ಇದರಲ್ಲಿ ಬಂದಿರೋದು ಇದೇ ಫಸ್ಟು. ನಾನು ಇದಕ್ಕೆ ಮೊದಲು ಎಲ್ಲೂ ಬಂದಿರಲಿಲ್ಲ. ನನಗೆ ಭಾಳ ಖುಷಿ ಆಗುತ್ತೆ. ನಾನು ಇನ್ನೂ ಇದೇ ರೀತಿ ನೋಡ್ಕೊಂಡೋಗಿ ಕಲಿಬೇಕು, ಮಾಡಬೇಕು ಅನ್ನೋ ಅಪೇಕ್ಷೆ ತುಂಬ ಇದೆ. ವೈಜ್ಞಾನಿಕತೆಯ ಬೆಳೆಗಳನ್ನು ನಾವು ತೋಟಗಾರಿಕಾ ಬೆಳೆಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿಕೊಳ್ಳಬಹುದು ಎಂಬತಕ್ಕಂಥದ್ದರಲ್ಲಿ ಸಲಹೆಯನ್ನು ಪಡೆದುಕೊಳ್ಳುವಲ್ಲಿ ನಾವೆಲ್ಲರೂ ಸಂತೋಷವಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದನ್ನು ನಮ್ಮೆಲ್ಲರ ರೈತರ ಒಂದು ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಹಲವಾರು ಅಧಿಕಾರಿಗಳು ನಮಗೋಸ್ಕರ ಇಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ನಾವು ಮೈಸೂರು ಜಿಲ್ಲೆ ಕೇರನಾಳ ತಾಲೂಕಿಂದ ಇಲುವಾಲ ತೋಟಗಾರಿಕಾ ಕಾಲೇಜಿಂದ ಬಂದಿದ್ದೀವಿ. ಸೊ ಇವತ್ತು ತೋಟಗಾರಿಕಾ ಒಂದು ಕೃಷಿ ಮೇಳ ಇರೋದ್ರಿಂದ ತುಂಬ ಖುಷಿಪಟ್ಟು ನಾವು ಈ ಒಂದು ಮೇಳದಲ್ಲಿ ಏನೇನಿದೆ ಆಕರ್ಷಣೀಯ ಒಂದು ಬೆಳೆಗಳು ಅನ್ನೋದನ್ನು ನಾವು ನೋಡಲಿಕ್ಕೆ ಅಂತ ತುಂಬ ಆಸಕ್ತಿಯಿಂದ ಬಂದಿದ್ದೀವಿ. ಸೊ ಹಾಗಾಗಿ ನಾವು ಈಗ ಈ ಕಡೆಯಿಂದ ಎಲ್ಲ ನೋಡ್ಕೊಂಡು ನಾವು ಬಂದಿದ್ದೀವಿ. ಇಲ್ಲಿ ನಮಗೆ ತುಂಬ ಇತ್ತೀಚೆಗೆ ಖುಷಿಯಾದಂಥ ಒಂದು ಬೆಳೆ ಅಂತಂದರೆ ಈ ಅವರೇ. ಇದು ತರಕಾರಿ ಬೆಳೆಗೆ ಸೂಕ್ತವಾಗಿದೆ. ನಾವು ಹಿಂದೆ ಹಳ್ಳಿಲೆಲ್ಲ ಬೆಳಿತೀವಿ, ಅದಕ್ಕಿಂತ ಇದು ತುಂಬ ಉತ್ತಮವಾಗಿ ಬೆಳೆ ಬಂದಿದೆ. ಅರ್ಕ ಸಂಭ್ರಮ ಅಂತೇಳಿ ತುಂಬ ಖುಷಿಯಾಗ್ತಾ ಇದೆ. ಮತ್ತು ಹಾಗೆ ಅಲ್ಲಿಂದ ನೋಡಬೇಕಾದ್ರೆ ಇದು ತುಪ್ಪದ ಅವರೆ, ತುಪ್ಪದ ಹೀರೆ ಮತ್ತು ಹಾಲ್ಗುಂಬಳ ಅಂತೇಳಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ನಾವು ಮಾಡೋದಕ್ಕೆ ನಮ್ಮ ಜಮೀನಲ್ಲಿ ಮಾಡ್ಬೋದು, ತುಂಬ ಖುಷಿಯಾಗ್ತಾಯಿದೆ, ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಯಾಬೇಜಲ್ಲೆಲ್ಲ ತುಂಬ ಇಳುವರಿ ಚೆನ್ನಾಗಿ ಬಂದಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ತೆಳ್ನೂರು ಗ್ರಾಮದಿಂದ ಬಂದಿದ್ದೀವಿ. ಇಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ಬಂದಿದ್ದೀವಿ. ಈಗಾಗಲೇ ಎಲ್ಲ ತೋಟಗಾರಿಕೆ ಬೆಳೆ, ಹೂವು ಮತ್ತು ತರಕಾರಿ ಎಲ್ಲದರ ಬಗ್ಗೆ ನೋಡಿದ್ದೀವಿ ಮತ್ತು ಮಾಹಿತಿನೂ ಕಲೆಕ್ಟ್ ಮಾಡಿದ್ದೀವಿ. ಈ ರೀತಿ ನಮ್ಮ ತೋಟದಲ್ಲೂ ಬೆಳೆ ಮಾಡಿ ಅತಿ ಹೆಚ್ಚಿನ ಉತ್ಪತ್ತಿ ಗಳಿಸ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ನಾನು ಬಿ ಶಿವಪ್ಪ ಅಂದ್ಬಿಟ್ಟು ಫೆಸಿಲಿಟೇಟರ್ ದೇಸಿ ಕಾರ್ಯಕ್ರಮದಲ್ಲಿ ದೇಸಿ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದಿದ್ದೀವಿ. ಸೊ ಇವರಿಗೆ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿ ಮತ್ತು ನೋಡಿ ಕಲಿಯನ್ನು ಆಧಾರದ ಮೇಲೆ ಇಲ್ಲಿ ಏನೇನು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಈಗ ಹಳದಿ ಕಲ್ಲಂಗಡಿ ಇದು ಒಂದು ಹೊಸ ವೆರೈಟಿ ಹೇಳಿದ್ರು, ಅದು ಭಾಳ ರುಚಿ ಇದೆ. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚಿಂದ ಬಿಡುಗಡೆಯಾದಂಥ 2 ತಳಿಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಅದೇ ರೀತಿ ವಿವಿಧ ತಳಿಗಳನ್ನು ನಾವು ಈಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಚೆಂಡು ಹೂವು, ಅವು ಮತ್ತು ಈ ಬೆಳೆ ಟ್ರ್ಯಾಪ್ ಕ್ರಾಪ್ ಅಂತ ನಾವೇನು ಹೇಳ್ತೀವಿ, ಅವು ಕೂಡ ಇಲ್ಲಿ ಬೆಳೆದಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಕ್ಯಾಬೇಜ್ ಏನು ಬೆಳೆದಿದ್ದಾರೆ ಅದರಲ್ಲಿ ಸುತ್ತಲೂ ಇದನ್ನು ಟ್ರ್ಯಾಪ್ ಕ್ರಾಪ್ ಬೆಳೆದಿರೋದ್ರಿಂದ ಪೆಸ್ಟನ್ನು ಅದೇ ಆ ಒಂದು ಬೆಳೆಗೆ ಬೀಳೋದ್ರಿಂದ ಅದೊಂದು ಸಾಲನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಕ್ರಾಪ್ ಈಸ್ ಫ್ರೀ ಫ್ರಮ್ ಪೆಸ್ಟ್ ಆ್ಯಂಡ್ ಡಿಸೀಸಸ್. ಅದರಿಂದ ರೆಸಿಡ್ಯೂ ಏನು ಉಳಿಯೋದಿಲ್ಲ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ಅ ವೆರಿ ಗುಡ್ ಡೆಮಾನ್ಸ್ಟ್ರೇಷನ್ ಒನ್ ಕ್ಯಾನ್ ಸಿ. ನಾವು ಮಾದೇವಪ್ಪ ಮುತ್ತಲಗಿರಿ ಅಂತ ಹೇಳ್ಬಿಟ್ಟು ಇದು ಜೈ ಬೆಲಭೀಮ ಒಂದು ರೈತರದ ಒಂದು ಸಂಘವನ್ನು ಮಾಡ್ರೆ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿದು ಪ್ಲಸ್ ಏನೈತಲ್ಲ ನಬಾರ್ಡ್ದವ್ರದ್ದು ಜಂಟಿಯಾಗಿ ಒಂದು ಸ್ಕೀಮನ್ನು ಹಾಕ್ಕೊಂಡು ಜೈ ಬೆಲಭೀಮ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ಮಾಡಿದ್ದಾರೆ. ಸೊ ಈ ಯೂನಿವರ್ಸಿಟಿ ಒಳಗೆ ಏನು ಒಂದು ತಳಿಗಳನ್ನಾಗಲಿ ಒಂದು ಬೆಳೆಗಳನ್ನಾಗಲಿ ಏನು ಮಾಡಿದ್ದಾರೆ ಅದನ್ನು ಒಂದು ರೈತರ ಲೆವೆಲಲ್ಲಿ ತಮ್ಗೆ ಅಳವಡಿಸೋ ಸಲುವಾಗಿ ಏನೈತಲ್ಲ ಒಂದು ಕೃಷಿ ಒಂದು ತೋಟಗಾರಿಕೆ ಮೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಎಲ್ಲನೂ ಒಂದು ರೀತಿಯಿಂದ ಇದ್ರದ್ದು ಎಲ್ಲ ರೈತರು ಸದುಪಯೋಗ ತೆಗೆದುಕೊಂಡು ಇದೇ ರೀತಿ ಒಂದು ಬೆಳೆಗೋದು ಅವ್ರದ್ದು ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬೇಕಂತೇಳಿ ಅವರಿಗೆ ನಾವು ರೈತರಿಗನ್ನ
ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಕರ್ಕೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಮೇನ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಂದು ಬಾಗಲಕೋಟೆ ಇದರಲ್ಲಿಂದ ಇರೋದರಿಂದ ಈ ಭಾಗದ ಒಂದು ರೈತರಿಗೆ ಈ ತೋಟಗಾರಿಕೆ ಮೇಳವನ್ನು ಮಾಡೋದರಿಂದ ತುಂಬ ಒಂದು ಅನುಕೂಲತೆ ಆಗೈತೆ ಅಂತ ಈ ಮೂಲಕ ನಾವು ಹೇಳ್ಬೋದು ಸರ್. ಮಲ್ಲಿಕಾರ್ಜುನ ಶಿವಲಿಂಗೇಶ್ವರ ಹಿರೇಮಠ ಬೀರಕಬ್ಬಿ. ಇವತ್ತಿನ ದಿವಸ ಈ ತೋಟಗಾರಿ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ನಾವು ಆಗಮಿಸಿದ್ದೇವೆ. ತೋಟಗಾರಿ ಇಲಾಖೆಯೊಳಗೆ ನಮ್ಮ ರೈತರೆಲ್ಲರೂ ಕೂಡ ಒಂದು 3-4 ಹಳ್ಳಿಯ ರೈತರೆಲ್ಲರೂ ಕೂಡ ನಾವು ಇಲ್ಲಿ ಆಗಮಿಸಿದ್ದೇವೆ. ಇಲ್ಲಿ ನೋಡಿ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ರೈತರು ಯಾವ ರೀತಿ ಒಳಗೆ ಒಂದು ತೋಟಗಾರಿಕೆ ಇಲಾಖೆಯೊಳಗೆ ನೋಡಿ ಆ ರೈತರು ತಮ್ಮ ಜೀವನದಲ್ಲಿ ಯಾವ ರೀತಿ ಒಳಗೆ ಒಂದು ಬೆಳೆಗಳನ್ನು ಬೆಳಿಬೇಕು, ತಂತ್ರಜ್ಞಾನದಿಂದ ಬೆಳೆಯುವಂಥ ಬೆಳೆಗಳಾಗಿರ್ಬೋದು, ಈ ಹೊಸ ತಳಿಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡು ಯಾವ ರೀತಿ ಒಳಗೆ ಒಂದು ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ರೈತರು ನೋಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಫಲತೆಯನ್ನು ಪಡ್ಕೊಂಡು ಆ ಬೆಳೆಗಳಿಂದ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಫಲತೆಯನ್ನು ಪಡ್ಕೊಂಡು ಜನರಿಗೆ ಬೇಕಾಗಿರ್ತಕ್ಕಂಥ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣುಗಳನ್ನು ಬೆಳೆಯುವಂಥ ಬೆಳೆಗಳಾಗಿರ್ಬೋದು, ಇದನ್ನೆಲ್ಲವನ್ನು ನೋಡಿ ನಾವೆಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ರೈತರು ಕೂಡ ಅದನ್ನು ಅಳವಡಿಕೆಯನ್ನು ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ನಾವು ಇವತ್ತಿನ ದಿವಸ ಬಂದಾಗ ಇಲ್ಲಿ ನೋಡಿದ್ದೇವೆ ಎಷ್ಟು ಸುಂದರವಾಗಿರ್ತಕ್ಕಂಥ ಹೊಸ ತಳಿಗಳು, ಹೂವಿನ ತಳಿಗಳಾಗಿರ್ಬೋದು ಮತ್ತು ತರಕಾರಿ ತಳಿಗಳಾಗಿರ್ಬೋದು, ಎಲ್ಲವೂ ಕೂಡ ನೋಡಿದರೆ ನಮ್ಮ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕು ಇವತ್ತಿನ ದಿವಸ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಭುವನೇಶ್ವರಿ ಕಡಕಿ. ನಾನು 4ನೇ ವರ್ಷ BSc ತೋಟಗಾರಿಕೆ ಪದವಿಯಲ್ಲಿ ವ್ಯಾಸಂಗ ನಡೆಸುತ್ತಿದ್ದೇನೆ. ತೋಟಗಾರಿಕಾ ಮೇಳ ಆಯೋಜಿಸೋದ್ರಿಂದ ಏನೇನು ಉಪಯೋಗ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈತರು ಎಲ್ಲ ಬೆಳೆಗಳನ್ನು ಬೆಳೀತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಆ ಬೆಳೆಗಳನ್ನು ವೈಜ್ಞಾನಿಕವಾಗಿ ಹೇಗೆಲ್ಲ ಬೆಳಿಬೋದು, ಅದರಿಂದ ಏನೇನೆಲ್ಲ ಉಪಯೋಗ ಪಡ್ಕೋಬೋದು ಅನ್ನೋದನ್ನು ವಿಜ್ಞಾನಗಳ ಮುಖಾಂತರ ಅವ್ರಿಗೆ ಹೊಸದಾಗಿ ಬಂದಿರೋ ಯಂತ್ರೋಪಕರಣಗಳ ಮುಖಾಂತರ ಅವರು ತಿಳ್ಕೊಬೋದು. ಈ ಮೇಳ 3 ದಿನ ಆಗಿದ್ದರೂ ಅವರು ಇಲ್ಲಿ ಸಾಕಷ್ಟು ಕಲ್ಕೋತಾರೆ ಫ್ರೆಂಡ್ಸ್. ಅಲ್ಲದೆ ನಾವು 4ನೇ ವರ್ಷದ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರಿಗೆ ಈ ತೋಟಗಾರಿಕೆ ಬಗ್ಗೆ ತಿಳಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಟೀಚರ್ಸ್ ಆಗಿರ್ಬೋದು, ಎಲ್ಲರದ್ದು ತುಂಬ ಪಾತ್ರ ದೊಡ್ಡದಾಗಿದೆ. ಈ ಮೇಳಕ್ಕೆ ಬಂದರೆ ಏನೂ ವ್ಯರ್ಥ ಆಗೋದಿಲ್ಲ. 3 ದಿನ ಟೈಮು ಎಲ್ಲೋ ವೇಸ್ಟ್ ಆಗುತ್ತೆ. ಆದರೆ ತೋಟಗಾರಿಕೆ ಅಂದರೆ ಏನು, ಜೇನು ಕೃಷಿ, ಸಮಗ್ರ ಕೃಷಿ ಅಂತಂದರೆ ಜೇನು ಕೃಷಿ, ಮೊಲ ಕೃಷಿ, ರೇಷ್ಮೆ ಕೃಷಿ ಎಲ್ಲ ಬರುತ್ತೆ ಫ್ರೆಂಡ್ಸ್. ರೈತರಿಗೆ ಒಂದು ಕಂಟಿನ್ಯೂಸ್ ಇನ್ಕಮನ್ನು ಕೊಡೋ ಉದ್ದೇಶದಿಂದಾಗಿ ನಾವು ಸಮಗ್ರ ಕೃಷಿ ಮಾಡ್ತೀವಿ. GDP ಹೆಚ್ಚು ಮಾಡೋದಕ್ಕೆ ತೋಟಗಾರಿಕೆ ತುಂಬ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೊ ತೋಟಗಾರಿಕಾ ಮೇಳಕ್ಕೆ ಬನ್ನಿ, ನೋಡಿ, ಆನಂದಿಸಿ. ಥ್ಯಾಂಕ್ ಯು. ನನ್ನ ಹೆಸರು ವಿದ್ಯಾರಾಣಿ. ನಾನು KLS GIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನಾನು ಈ ಮೇಳಕ್ಕೆ ಬಂದ ಮೇಲೆ ನನಗೆ ಎಷ್ಟೊಂದು ವಿಷಯಗಳು ಅರ್ಥ ಆಯಿತು. ಏನಂದರೆ ಈ ಫಾರ್ಮಿಂಗ್ ಫೀಲ್ಡಲ್ಲಿ ಎಷ್ಟೊಂದು ಹೊಸ ಟೆಕ್ನಾಲಜಿಗಳೆಲ್ಲ ದಿನವೂ ಡೆವಲಪ್ ಆಗ್ತಿದೆ. ಬಟ್ ಫಾರ್ಮರ್ಸಿಗೆ ಆ ಟೆಕ್ನಾಲಜಿಗೆ ಲಿಂಕ್ ಇಲ್ಲ. ಸೊ ಈ ರೀತಿ ಮೇಳ ಮಾಡೋದ್ರಿಂದ ಆ ಫಾರ್ಮರ್ಸು ಬಂದುಬಿಟ್ಟು ಅವ್ರ ಟೆಕ್ನಾಲಜಿಗಳನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಅರ್ಥ ಆಗುತ್ತೆ, ನಾವು ಬೆಳೆಯುತ್ತಿರೋ ಬೆಳೆಯನ್ನು ಈ ರೀತಿ ಕೂಡ ಬೆಳಿಬೋದು ಅಂತ. ಸೊ ಅವ್ರದ್ದು ಎಕನಾಮಿಕಲಿ ಸೊ ಅವ್ರ ಕಾಸ್ಟ್ ರಿಡ್ಯೂಸ್ ಆಗುತ್ತೆ. ಆಮೇಲೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಫಾರ್ಮರ್ಸಿಗೆ, ಅವರಿಗೆ ಈ ಥರ ಸೊಲ್ಯೂಷನ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಮೇಳಕ್ಕೆ ಬಂದಮೇಲೆ ಆ ಸೊಲ್ಯೂಷನ್ ಫೈಂಡ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದನ್ನು ಅವ್ರ ಫಾರ್ಮಿಂಗ್ ಫೀಲ್ಡಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅದರಿಂದ ಈಲ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಎಕನಾಮಿಕಲಿ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿ ವರ್ಷ ಈ ರೀತಿ ಮೇಳ ಮಾಡೋದ್ರಿಂದ ಫಾರ್ಮರ್ಸಿಗೆ, ಆಮೇಲೆ ಫಾರ್ಮರ್ಸ್ ಇರಲ್ದೇನೂ ಸ್ಟೂಡೆಂಟ್ಸ್ ಕೂಡ ಅರ್ಥ ಆಗುತ್ತೆ, ಅದು ನಮ್ಮದು ಫಾರ್ಮಿಂಗ್ ಫೀಲ್ಡ್ ಎಲ್ಲ ಇಂಪ್ರೂವ್ ಆಗ್ತಿದೆ ಅಂತ. ಸೊ ಥ್ಯಾಂಕ್ ಯು.